ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಸಾಕಷ್ಟು ಸಲಹೆ ಸೂಚನೆಯನ್ನ BS ಯಡಿಯೂರಪ್ಪನವರು ಕೊಡ್ತಾ ಇದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡ, ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಂಸದೀಯ ಮತ್ತು ಚುನಾವಣಾ ಸಮಿತಿ ಸದಸ್ಯರು ಕೂಡ ಹೌದು. ತಮ್ಮ ಮಗನಿಗೆ, ಪುತ್ರನಿಗೆ BS ಯಡಿಯೂರಪ್ಪ ಸಾಲು ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಲೋಕಲ್ ಎಲೆಕ್ಷನ್ಸ್ನ ವಿನ್ ಆಗಬೇಕು, ಯಾವ ರೀತಿ ಗೆಲ್ಲಬೇಕು ಅಂತ ಈಗ ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ BS ಯಡಿಯೂರಪ್ಪ. ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಅತ್ಯಂತ ಮಹತ್ವವಾದದ್ದು, ಅಲ್ಲಿ ನಾವು ಗೆಲ್ಲೇಬೇಕು ಅಂತ. ಹಾಗಾದ್ರೆ ಸರಣಿ ಸಭೆಗಳು ಒಂದು ಕಡೆ ನೋಡಿ, ಜನವರಿ 5ನೇ ತಾರೀಕಿನಿಂದ 13ನೇ ತಾರೀಕು ತನಕ ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ್ ಭವನದಲ್ಲಿ 36 ಬಿಜೆಪಿಯ ಸಂಘಟನಾತ್ಮಕ ಜಿಲ್ಲೆಗಳ ಕಾರ್ಯಕರ್ತರನ್ನ ಕರೆಸಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೇ BS ಯಡಿಯೂರಪ್ಪನವರು ಕೂಡ ಆಕ್ಟಿವ್ ಆಗಿದ್ದಾರೆ. ಅವರು ಅದೇ ಸಂದರ್ಭದಲ್ಲಿ ಮಗನಿಗೆ ಪಾಠವನ್ನ ಹೇಳ್ತಾ ಇದ್ದಾರೆ. ಇನ್ನು BY ವಿಜಯೇಂದ್ರಗೆ BSY ಕೊಡ್ತಾ ಇರೋ ಸಲಹೆಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಲೋಕಲ್ ಎಲೆಕ್ಷನ್ಗೆ ಗೆಲುವು ಸಾಧಿಸಿದ್ರೆ ಮಾತ್ರ ರಾಜ್ಯ ಗೆಲ್ಲೋಕೆ ಸಾಧ್ಯ ಅನ್ನೋದು ಮೊದಲನೇ ಸಲಹೆ. ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಂಘಟನೆ ಮಾಡಲಿಕ್ಕೆ ಇದು ಸರಿಯಾದಂಥ ಸಂದರ್ಭ ಅನ್ನೋದು ಎರಡನೇ ಸಲಹೆ. ಮೂರನೇ ಸಲಹೆ, ಕಾರ್ಯಕರ್ತರಿಗೆ ಲೋಕಲ್ ಚುನಾವಣೆಯಲ್ಲಿ ಅವಕಾಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕು. ನಾಲ್ಕನೇ ಸಲಹೆ, ಬಿಜೆಪಿ ಮುಖಂಡರಿಗೆ ಚುನಾವಣೆ ನಡೆಸುವಂಥ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ಬೇಕು. ಮುಖಂಡರನ್ನೇ ಕಣಕ್ಕಿಳಿಸೋದಲ್ಲ, ಕಾರ್ಯಕರ್ತರನ್ನ ಕಣಕ್ಕಿಳಿಸಿ ಮುಖಂಡರನ್ನ ಅವರ ಗೆಲುವಿಗೋಸ್ಕರ ಶ್ರಮಿಸಬೇಕು. 5ನೇ ಸಲಹೆ, ಲೋಕಲ್ನಲ್ಲಿ ಭದ್ರವಾದಂಥ ಅಡಿಪಾಯ ಹಾಕೊಂಡ್ರೆ ವಿಧಾನಸಭೆ ಗೆಲ್ಲಲಿಕ್ಕೆ ಸಾಧ್ಯ. ಇನ್ನು 6ನೇ ಸಲಹೆ, ಜಿಲ್ಲಾ ತಾಲೂಕು ಪಂಚಾಯತ್ ಎಲೆಕ್ಷನ್ನಲ್ಲಿ ಮೈ ಮರೆಯದೆ ಕೆಲಸವನ್ನ ಮಾಡಬೇಕು. 7ನೇ ಸಲಹೆ, JDS ಪಕ್ಷದ ಜೊತೆಗೆ ಮೈತ್ರಿಯನ್ನ ಮುಂದುವರಿಸೋದು ಈ ಸಂದರ್ಭದಲ್ಲಿ ಅನಿವಾರ್ಯ ಈಗಿರುವಂಥ ವಾತಾವರಣದಲ್ಲಿ. ಹೀಗೆ ಒಟ್ಟು 7 ಸಲಹೆಯನ್ನ ಕೊಟ್ಟು ತನ್ನ ಪುತ್ರ ಹಾಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಯಡಿಯೂರಪ್ಪನವರು ಚುನಾವಣೆಯನ್ನ ಗೆಲ್ಲೋ ಅಂತ, ಯುದ್ಧವನ್ನ ಗೆಲ್ಲೋ ಅಂತ ತಂತ್ರವನ್ನ ಈಗ ಬೋಧಿಸಿದ್ದಾರೆ. ಇನ್ನು ಜನವರಿ 5ನೇ ತಾರೀಕಿನಿಂದ 13ನೇ ತಾರೀಕು ತನಕ ನಡೀತಾ ಇರುವಂತಹ ಸರಣಿ ಸಭೆಯ ಮಧ್ಯದಲ್ಲೇ ಚುನಾವಣೆಯ ಗೆಲುವಿನ ರಣತಂತ್ರವನ್ನ ತಮ್ಮ ಪುತ್ರ BY ವಿಜಯೇಂದ್ರಗೆ BS ಯಡಿಯೂರಪ್ಪನವರು ಹೇಳಿಕೊಟ್ರು ಅಂತದ್ದು. ಇದರ ಭಾಗವಾಗಿ ಸಾಲು ಸಲಹೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎರಡು ಚುನಾವಣೆಯಲ್ಲೂ ಕೂಡ ಅತ್ಯಧಿಕ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡಬೇಕು, ಮುಖಂಡರನ್ನ ಚುನಾವಣೆಗೆ ಬಳಸ್ಕೋಬೇಕು. ಈ ಮೂಲಕ ಭದ್ರವಾದಂಥ ಅಡಿಪಾಯವನ್ನು ಹಾಕೊಂಡ್ರೆ ಮಾತ್ರನೇ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ. ವಿಧಾನಸಭೆ ಗೆಲ್ಲಬೇಕು ಅಂತ ಹೇಳಿದ್ರೆ, ಮಂಡಲ ಮಟ್ಟದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅರ್ಥಾತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ JDSನ ಹೊರತುಪಡಿಸಿ ಮಾತನ್ನ ಆಡಬಾರ್ದು, JDS ಜೊತೆಗೆ ಮೈತ್ರಿ ಇರಬೇಕು, JDSನು ಕೂಡ ಜೊತೆಗೆ ಕರೆದುಕೊಂಡು ಹೋಗಬೇಕು ಅನ್ನೋ ಮಾತನ್ನ BS ಯಡಿಯೂರಪ್ಪ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.